ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ಡಿಯರ್ ಸ್ಟೂಡೆಂಟ್ಸ್, ಫ್ರೆಂಡ್ಸ್ ಆ್ಯಂಡ್ ವೆಲ್ ವಿಷರ್ಸ್, ಟುಡೇಸ್ ವಿಡಿಯೋ ಈಸ್ ಕ್ವೈಟ್ ಡಿಫ್ರೆಂಟ್ ದೆನ್ ದ ಅಜೆಂಡಾ ಆಫ್ ಮೈ ಯೂಟ್ಯೂಬ್ ಚಾನೆಲ್. Even though it is looks very special and very interesting, please watch till the end and enjoy. ಆತ್ಮೀಯರೇ, ಈ ಒಂದು ವಿಡಿಯೋ ದಿನಾಂಕ 26-27ನೇ ತಾರೀಕು ನಡೆದ ಜಿಲ್ಲಾ ಮಟ್ಟದ ಫಲಪುಷ್ಪ ಪ್ರದರ್ಶನದ ಫ್ಲಾಟ್ ಶೋ ಎಕ್ಸಿಬಿಷನ್ನ ಕುರಿತಾಗಿದೆ. Yesterday I have gone to Chikbalapura unexpectedly. Then it came to know me somewhere else flower show is going on. So I went there and captured this video and bringing in front of you. Watch it and enjoy. ಆತ್ಮೀಯರೇ, ಈ ಒಂದು ಪ್ರದರ್ಶನದ ವಿಶೇಷತೆಗಳೆಂದರೆ ಹೂವುಗಳಿಂದ ಮಾಡಲ್ಪಟ್ಟ ಸಾಲುಮರದ ತಿಮ್ಮಕ್ಕನ ಪ್ರತಿಮೆ. ಇಟ್ ವಾಸ್ ಆಸಮ್. ಗೌರವ ಸೂಚಕವಾಗಿ ಹೂವುಗಳಿಂದ ರಚಿಸಲ್ಪಟ್ಟ ICC ಮಹಿಳಾ ವಿಶ್ವಕಪ್. ಇಟ್ ವಾಸ್ ಎಕ್ಸಲೆಂಟ್ಲಿ ಮೇಡ್. ಹಣ್ಣುಗಳ ಮೇಲೆ ವಿವಿಧ ಮಹನೀಯರ ಕೆತ್ತನೆ. ಸೊ ಹ್ಯಾಟ್ಸ್ ಆಫ್ ಟು ದ ಕಾರ್ವಿಂಗ್. ರಿಯಲಿ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ದೇರ್ ಎಕ್ಸಲೆಂಟ್ ಸ್ಕಿಲ್. ಹೂಗಳಿಂದ ರಚಿಸಲ್ಪಟ್ಟ ಅದ್ಭುತ ಕಲಾಕೃತಿಗಳು ಮತ್ತು ಗೋಮಾತೆಯ ರಚನೆ. ಇಟ್ ಈಸ್ ಅ ಸೆಂಟರ್ ಆಫ್ ಅಟ್ರಾಕ್ಷನ್ ಇನ್ ದಟ್ ಎಕ್ಸಿಬಿಷನ್. ವಿವಿಧ ಕೀಟನಾಶಕ ಸಸ್ಯಗಳು, ಇನ್ಸೆಕ್ಟಿವರಸ್ ಪ್ಲಾಂಟ್ಸ್ ಮತ್ತು ಮೆಡಿಸಿನಲ್ ಪ್ಲಾಂಟ್ಸ್ನ ಒಂದು ಎಕ್ಸಿಬಿಷನ್. ಚಿಕ್ಕಬಳ್ಳಾಪುರ ರೈತರು ಬೆಳೆದ ಹಣ್ಣು ಹಂಪಲುಗಳು ಮತ್ತು ತರಕಾರಿಗಳು ವೀಕ್ಷಣೆಗಾಗಿ. ಹೈನುಗಾರಿಕೆಯ ಮಹತ್ವವನ್ನು ಸಾರುವ ಮಾದರಿ. ಬಾಲ್ಯ ವಿವಾಹದ ಜಾಗೃತಿ ಫಲಕಗಳು. ವಿವಿಧ ರೀತಿಯ ಮಸಾಲೆ, ಸ್ಪೈಸಿ ಐಟಮ್ಸ್ ಇನ್ನು ಮುಂತಾದವುಗಳನ್ನು ಈ ಒಂದು ಎಕ್ಸಿಬಿಷನ್ನಲ್ಲಿ ಕಂಡುಬಂದವು. ಈ ಅಣುಕು ನಿಮಗಾಗಿ ನೋಡಿ ಆನಂದಿಸಿ. ಇಂತಹ ಅದ್ಭುತ ಪ್ರದರ್ಶನಗಳಿಂದ ಇಂದಿನ ಯಾಂತ್ರಿಕ ಮತ್ತು ತಂತ್ರಜ್ಞಾನಮಯ ಜೀವನದಲ್ಲಿ ನಾವು ಪ್ರಕೃತಿಯಿಂದ ದೂರವಾಗುವುದನ್ನು ನೋಡುತ್ತಿದ್ದೇವೆ. ಇಂತಹ ಸಂದರ್ಭಗಳಲ್ಲಿ ಪುಷ್ಪ ಪ್ರದರ್ಶನಗಳಂತಹ ಕಾರ್ಯಕ್ರಮಗಳು ನಮಗೆ ಪ್ರಕೃತಿಯೊಂದಿಗೆ ನಮ್ಮ ಸಂಬಂಧವನ್ನು ಪುನಃ ನೆನಪಿಸುತ್ತದೆ. ಪರಿಸರ ಸಂರಕ್ಷಣೆ ನಮ್ಮ ಕರ್ತವ್ಯ ಮಾತ್ರವಲ್ಲ, ಮುಂದಿನ ತಲೆಮಾರಿನತ್ತ ನಮ್ಮ ಹೊಣೆಗಾರಿಕೆಯೂ ಹೌದು. ಪ್ರೊಟೆಕ್ಟಿಂಗ್ ದ ಎನ್ವೈರ್ಮೆಂಟ್ ಈಸ್ ನಾಟ್ ಓನ್ಲಿ ಅವರ್ ಡ್ಯೂಟಿ ಬಟ್ ಆಲ್ಸೋ ಅವರ್ ರೆಸ್ಪಾನ್ಸಿಬಿಲಿಟಿ. ಆತ್ಮೀಯರೇ, ಈ ಪುಷ್ಪ ಪ್ರದರ್ಶನದ ಉದ್ದೇಶ ಎಲ್ಲರಲ್ಲಿಯೂ ಏನೆಂಬ ಭಾವನೆಯನ್ನು ಮೂಡುವುದೆಂದರೆ ಪರಿಸರ ಪ್ರೇಮವನ್ನು ಜಾಗೃತಿಗೊಳಿಸುವುದು, ಹೆಚ್ಚು ಗಿಡಗಳನ್ನು ನೆಡುವುದು, ಪರಿಸರ ಉಳಿಸುವುದು, ಪ್ರಕೃತಿಯನ್ನು ಗೌರವಿಸುವ ಮನೋಭಾವವನ್ನು ಬೆಳೆಸುವುದು. ನರ್ಚರಿಂಗ್ ದ ನೇಚರ್. ಸೊ ಥ್ಯಾಂಕ್ ಯು ವೆರಿ ಮಚ್. ಕೀಪ್ ವಾಚಿಂಗ್ ದ ವಿಡಿಯೋ till the last. Thank you one and all.